ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಆಷಾಢ ಶುಕ್ರವಾರ ಬೆಳಿಗ್ಗೆನೇ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ನೋಡಿ ನಾನು ಎಷ್ಟೊತ್ತಿಗೆ ಎದ್ದಿದ್ದೀನಿ ಅಂದರೆ 3:30ಗೆ ಎದ್ದಿದ್ದೆ. ಕತ್ಲೆ ಅಂದರೆ ಸುತ್ತಮುತ್ತ ಬರೀ ಕತ್ಲೆನೇ ಇತ್ತು. ಅಷ್ಟರಲ್ಲಿ ನಾನು ಮನೆ ಒರೆಸಿ ಇನ್ನೊಂದು ರೌಂಡು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಉಪ್ಪಿನ ದೀಪ ಹಚ್ಚಬೇಕು ಇವತ್ತಿಂದ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹೆಣ್ಮಕ್ಳು ಸ್ವಲ್ಪ ಏನೇ ಕೆಲಸ ಮಾಡಿದ್ರು ನಮ್ಮ ಆಚಾರ ವಿಚಾರಗಳನ್ನ ನಾವು ಮರಿಬಾರ್ದು. ಆಷಾಢ, ಶ್ರಾವಣ, ಗೌರಿ, ದೀಪಾವಳಿ ಇದರಲ್ಲೆಲ್ಲ ನಾವು ಪೂಜೆನ ಚೆನ್ನಾಗೇ ಮಾಡಿದ್ರೇ ಚೆನ್ನಾಗೇ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಹಿರಿಯವರು ಹೇಳ್ಕೊಂಡು ಬಂದಿದ್ದಾರೆ. ಹೆಣ್ಣು ದೇವ್ರುಗಳಿಗೆಲ್ಲ ಚೆನ್ನಾಗಿ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಆಷಾಢ ಮೊದಲನೇ ಶುಕ್ರವಾರನೇ ನಾನು ದೀಪ ಹಚ್ಚೋಣ ಬ್ರಾಹ್ಮಿ ಮುಹೂರ್ತದಲ್ಲಿ ಉಪ್ಪಿನ ದೀಪನ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಚೆನ್ನಾಗಿ ಪೂಜೆ ಮಾಡಿದೆ. ಒಂಥರ ಖುಷಿನೂ ಆಯಿತು. ಅದ್ರ ಜೊತೆಗೆ ನಾನು ಮೈಸೂರಿಗೆ ಹೋಗೋಣ, ಚಾಮುಂಡಿ ಬೆಟ್ಟಕ್ಕೆ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಬರೋಣ ಇವತ್ತು ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮನೆಯಲ್ಲಿ ಎಲ್ಲ ದೀಪ ಹಚ್ಚಿ ಪೂಜೆ ಮಾಡಿ ಮನಸ್ಸಿಗೆ ತೃಪ್ತಿ ಆಗುವಷ್ಟು ನೆಮ್ಮದಿ ಆಯಿತು ಇವತ್ತು ನಾನು ಪೂಜೆ ಮಾಡಿರೋದು. ಯಾಕಂತ ಅಂದರೆ ಈ ಆಷಾಢಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ಶುಕ್ರವಾರ ವಿಶೇಷವಾಗಿರುತ್ತೆ. ಆಷಾಢ ಶ್ರಾವಣಗಳಲ್ಲಿ ಹೆಣ್ಣು ದೇವರಿಗೆ ಪೂಜೆ ಮಾಡೋದು ಅಂದರೆ ತುಂಬಾ ವಿಶೇಷ. ಹಾಗಾಗಿ ಉಪ್ಪಿನ ದೀಪ ಹಚ್ಚಬೇಕಿತ್ತು. ನಾನು ಸುಮಾರು ದಿನ ಆಗಿತ್ತು ಹಚ್ಚಿರಲಿಲ್ಲ. ಇವಾಗಿಂದ ಶುರು ಮಾಡೋಣ ಆಷಾಢದಲ್ಲಿ ಅಂತ ಶುರು ಮಾಡಿದ್ದೀನಿ. ನಾನು ಒಂದು 3 ವಾರ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಪೂಜೆ ಮಾಡಿದ್ದು ನನಗಂತೂ ಮನಸ್ಸಿಗೆ ತುಂಬಾ ತೃಪ್ತಿ ಕೊಡ್ತು. ನೋಡ್ಬೋದು ಈಗ ಪೂಜೆ ಮಾಡ್ತಾಯಿದ್ದೀನಿ ನಾನು. ಹೆಣ್ಮಕ್ಳು ಎಲ್ಲದರಲ್ಲೂ ಅಷ್ಟೇ, ಎಷ್ಟೇ ಓದಿರಲಿ, ಎಷ್ಟೇ ಕಲ್ತಿರಲಿ, ಏನೇ ಮಾಡಿರಲಿ, ನಾವು ಮಾಡೋ ಕೆಲಸದ ಜೊತೆಗೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಪೂಜೆ ಪುರಸ್ಕಾರ ಇದನ್ನೆಲ್ಲ ನಾವು ಚೆನ್ನಾಗಿ ರೂಢಿಸ್ಕೊಂಡಿರಬೇಕು. ಬರೀ ಆಚೆ ಹೋಗೋದು, ಡ್ರೆಸ್ ಮಾಡ್ಕೊಳ್ಳೋದು, ಇನ್ನೊಂದು ಇದೇ ಒಂದು ಹೆಣ್ಮಕ್ಳಿಗೆ ಇರಲ್ಲ. ಅದರಿಂದ ಈಚೆ ಬಂದರೆ ಮನೆ ಒಳಗಡೆ ನಾವು ಇದನ್ನೆಲ್ಲ ಹೆಣ್ಮಕ್ಳಾಗಿ ಕಾರ್ಯನಿರ್ವಹಿಸ್ಬೇಕಾಗುತ್ತೆ. ಮಕ್ಕಳು, ಗಂಡ, ಮನೆ ಎಲ್ಲ ಚೆನ್ನಾಗಿರಬೇಕು ಅಂದರೆ ನಾವು ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೊಬೇಕು. ದೇವರ ಆಶೀರ್ವಾದ ಅಂತೂ ನಮಗೆ ಖಂಡಿತವಾಗ್ಲೂ ಬೇಕು. ಹಾಗಾಗಿ ನಾವು ದೇವ್ರನ್ನ ಚೆನ್ನಾಗಿ ಪೂಜೆ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬೇರೆಯವರು ಹಿಂಗೆ ಏನೋ ನನಗೆ ಗೊತ್ತಿಲ್ಲ. ನಾನು ತಿಳ್ಕೊಂಡಿರೋದು, ನಾನು ಮಾಡುವಂಥದ್ದನ್ನು ಮಾತ್ರ ನಾನು ನಿಮಗೆ ಹೇಳ್ತೀನಿ ಅಷ್ಟೇ. ಪೂಜೆ ಮಾಡಬೇಕು ಅಂತ ಅಂದರೆ ನನಗೇನೋ ಒಂಥರ ಖುಷಿ, ನೆಮ್ಮದಿ, ಮನಸ್ಸಿಗೆ ಒಂಥರ ತೃಪ್ತಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅದು ಮಾಡೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ನಿಜವಾಗ್ಲೂ ಸಿಗುತ್ತೆ. ನೋಡಿ ಪೂಜೆ ಎಲ್ಲ ಆಯಿತು. ನಾನು ರೆಡಿಯಾಗಿದ್ದೀನಿ. ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಬೇಡ, ಅಲ್ಲಿ ರಶ್ ಇರುತ್ತಲ್ಲ, ಹೆಂಗೋ ಏನೋ ಅಂತ ಅಂದ್ಕೊಂಡು ನಾನು ಡ್ರೆಸ್ನೇ ಹಾಕ್ಕೊಂಡೆ. ಸ್ಯಾರಿ ಹಾಕ್ಕೋಬೇಕು ಅಂತ ತುಂಬಾ ಆಸೆ ಇತ್ತು, ಆದರೂ ಹಾಕ್ಕೊಳ್ಳಿಲ್ಲ. ನೆಕ್ಸ್ಟ್ ವಾರ ಹಾಕ್ಕೊಳ್ಳೋಣ ಇಲ್ಲೇ ಎಲ್ಲಾದರೂ ಹತ್ತಿರ ದೇವಸ್ಥಾನಕ್ಕೆ ಹೋದಾಗ ಅಂತ ಅಂದ್ಬಿಟ್ಟು ಡ್ರೆಸ್ನೇ ಹಾಕ್ಕೊಂಡೆ. ಡ್ರೆಸ್ ಹಾಕ್ಕೊಂಡು ನಮ್ಮನೆಯವರು ಎದ್ದು ರೆಡಿಯಾಗಿ ಕೂತಿದ್ರು. ನನ್ನನ್ನು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಕೊಡಬೇಕಲ್ಲ, ಅದಕ್ಕೋಸ್ಕರ ನಾನು 4 ಗಂಟೆಗೆ ಮನೆ ಬಿಟ್ಟು ಬಸ್ ಹತ್ಕೊಂಡು ಹೊರಡುವಷ್ಟರಲ್ಲಿ, ನಾನು ಅಲ್ಲಿ ಹೋಗುವಷ್ಟರಲ್ಲಿ ಬಸ್ಸು ಸ್ವಲ್ಪ ಲೇಟಾಗೋಯಿತು, ಸಿಗಲಿಲ್ಲ. ಹಾಗಾಗಿ ನಾನು ಅಲ್ಲಿ ಹೋಗುವಷ್ಟರಲ್ಲೇ ಒಂದು 7 ಗಂಟೆ ಆಯಿತು. ನೋಡಿ ನಮ್ಮ ಮನೆಯವರು ಎದ್ದು ಕರ್ಕೊಂಡು ಹೋಗ್ತಾರೆ ಈಗ. ಅಷ್ಟು 7 ಗಂಟೆ ಆಯಿತು ನಾನು ಅಲ್ಲಿಗೆ ಹೋಗುವಷ್ಟರಲ್ಲಿ. ಅಂದರೆ ಆಷಾಢದಲ್ಲಿ ಹೆಣ್ದೇವ್ರನ್ನ ಪೂಜೆ ಮಾಡಬೇಕು, ಹೆಣ್ದೇವ್ರ ದರ್ಶನ ಮಾಡಬೇಕು ಅನ್ನೋದಕ್ಕೋಸ್ಕರ ತುಂಬಾ ಸಿಕ್ಕಾಪಟ್ಟೆ ರಶ್ಶು. ಚಾಮುಂಡಿ ಬೆಟ್ಟದಲ್ಲಂತೂ ಯಾವಾಗಲೂ ಅಷ್ಟೇ, ಪ್ರತಿ ವರ್ಷವೂ. ಈಗ ಸದ್ಯಕ್ಕೆ ಒಂದು 6 ವರ್ಷದಿಂದ ಈಚೆಗೆ ತುಂಬ ಅಂದರೆ ತುಂಬಾ ರಶ್ಶು. ಮೊದಲೆಲ್ಲ ಅಷ್ಟು ರಶ್ ಆಗ್ತಿರ್ಲಿಲ್ಲ. ನಾನು ಪ್ರತಿ ವರ್ಷ ಹೋಗ್ತೀನಿ, ಅಮ್ಮನವ್ರ ದರ್ಶನ ಮಾಡ್ತೀನಿ. ಆದರೆ ಅದಕ್ಕಿಂತ 5-6 ವರ್ಷದ ಹಿಂದೆ ಇದ್ದದಕ್ಕಿಂತ ಈಗಂತೂ ಸಿಕ್ಕಾಪಟ್ಟೆ ರಶ್ ಇದೆ. ಆದ್ರೂ ಹೋಗಬೇಕು, ದರ್ಶನ ಮಾಡಬೇಕು, ಆವಾಗಲೇ ನನಗೆ ನೆಮ್ಮದಿ ಸಿಗೋದು. ಹಾಗಾಗಿ ನಾನು ಏನೇ ಆದ್ರೂ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಆಷಾಢದಲ್ಲಿ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಖಂಡಿತವಾಗ್ಲೂ ಫ್ರೀ ಮಾಡಿಕೊಂಡು ಒಂದು ದಿನ ವೇಸ್ಟ್ ಆಗುತ್ತೆ ಅಂದರೆ ನಮ್ಮ ಅಮ್ಮನ ನೋಡ್ಕೊಂಬರ್ತೀನಲ್ಲ, ನನಗೆ ಅದೇ ಖುಷಿ. ಏನು ವೇಸ್ಟ್ ಆಗುತ್ತೆ ಅನ್ನೋದು ನಾನು ಸುಮ್ಮನೆ ಬಾಯಿ ಮಾತು ಕೇಳಿರ್ಬೋದು, ಆದರೆ ಅಮ್ಮನ ನೋಡ್ಕೊಂಬಂದಮೇಲೆ ಅದಕ್ಕೆ ನನಗೆ ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಎಷ್ಟೇ ಕೆಲಸ ಇರಲಿ, ಏನೇ ಈ ಕಷ್ಟ ಇರಲಿ, ನಾನು ಅವತ್ತೊಂದು ದಿನ ಫ್ರೀ ಮಾಡ್ಕೊಂಡೋಗಿ ಅಮ್ಮನ ದರ್ಶನ ಮಾಡ್ಕೊಂಬರ್ತೀನಿ. 4 ವಾರದಲ್ಲಿ 1 ದಿನ. ನೋಡಿ ರಶ್ಶು ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಕೂಕೋತಿದ್ರು, ಹರ್ಚ್ಕೊತಿದ್ರು. ತಿಂಡಿ ಇಲ್ಲ, ನಾಷ್ಟ ಇಲ್ಲ, ನೀರಿತ್ತು. ತಿಂಡಿ ನಾಷ್ಟ ಏನಿರಲಿಲ್ಲ. ಮತ್ತು ತಿಂಡಿಗಳು ಮಾರೋರು ಪಾಪ್ಕಾರ್ನು, ಬಿಸ್ಕೆಟು ಇದೆಲ್ಲ ಮಾರ್ತಿದ್ರು, ತೊಗೊಂಡು ತಿಂತಿದ್ರು ಪಾಪಚ್ಚೆ. ಆದರೆ ವಯಸ್ಸಾದವರಂತೂ ಫ್ರೀ ಬಸ್ ಇರೋದಕ್ಕೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಈಗ.
ಈಗಂತೂ ನನಗೆ ಈ ಸಲ ಮುಂದೆ ಎಂಟ್ರೆನ್ಸಿಂದನೇ ದರ್ಶನಕ್ಕೆ ರೆಡಿ ಮಾಡಿದರು. ಎಲ್ಲ ಚೆನ್ನಾಗಿತ್ತು, ರೂಲ್ಸ್ ಎಲ್ಲ ಚೆನ್ನಾಗಿತ್ತು. ಸ್ವಲ್ಪ ಸ್ವಲ್ಪನೇ ಕೂಡಾಕಿ ಬಿಟ್ಟು ಬಿಟ್ಟು ಧರ್ಮಸ್ಥಳ ಮತ್ತು ತಿರುಪತಿನಲ್ಲಿ ಮಾಡ್ತಾರಲ್ಲ ಆ ಥರ ಮಾಡಿದರು. ಒಂದು ಸ್ವಲ್ಪ ಜನ ನಿಲ್ಲಿಸೋದು, ಒಂದು ಸ್ವಲ್ಪ ಜನ ಕಳಿಸೋದು, ಆ ಥರ ಮಾಡ್ತಿದ್ರು. ಅದ್ರ ಮಧ್ಯೆ VIP ಗಳು ಬೇರೆ, ಅವ್ರಿಗೆ ನಮಗೆ ಒಂಥರ ದರ್ಶನ ಆದರೆ ಅವ್ರಿಗೆ ಒಂಥರ ದರ್ಶನ ಇರುತ್ತೆ. ಅವ್ರನ್ನೆಲ್ಲ ಬಿಟ್ಟು ಬಿಟ್ಟು ನಮ್ಮನ್ನು ಬಿಡೋ ಅಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆಗೆ ನನಗೆ ದರ್ಶನ ಆಯಿತು ಅಮ್ಮನವ್ರದ್ದು. ತುಂಬಾ ಅಲಂಕಾರ ಮಾಡಿದರು. ಹೂವಿನ ಅಲಂಕಾರ ಅಂತೂ ಕಣ್ಣಿಂದ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಅಲಂಕಾರ ಮಾಡಿದರು. ಕಣ್ಣು ತುಂಬ್ಕೊಂಡು ಬರೋಕ್ಕೆ ಆಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಈ ಸಲನೇ ಇಷ್ಟು ಗ್ರ್ಯಾಂಡಾಗಿ ಹೂವಿನ ಅಲಂಕಾರ ಮಾಡಿದ್ದು. ಪ್ರತಿ ಸಲ ಮಾಡ್ತಾರೆ, ಪ್ರತಿ ಸಲಿಗಿಂತ ನಾನು ನೋಡಿರೋ ಮಟ್ಟಿಗೆ ಇವತ್ತೇ ಜಾಸ್ತಿ ಅಲಂಕಾರ ಮಾಡಿರೋದು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ನಾವು ಹೋಗ್ಬೇಕು ಅಂತ ಅಂದರೆ ಅಲ್ಲೇ ಹತ್ರ ಇರುವಂಥ ಅಮ್ಮನವ್ರ ದೇವಸ್ಥಾನಕ್ಕೆ ಆಷಾಢದಲ್ಲಿ ಒಂದು ಸಲ ಭೇಟಿ ಕೊಡಿ. ಇವತ್ತಿನ ನನ್ನ ವ್ಲಾಗು ಅಂದರೆ ಸ್ಟಿಚಿಂಗ್ ಇಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡಿದೆ ಇವತ್ತು ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಗೇನಾದರೂ ಉಪ್ಪಿನ ದೀಪದ ಬಗ್ಗೆ ಮಾಹಿತಿ ಬೇಕು ಅಂತ ಅಂದರೆ ನಿಜ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾವ ರೀತಿ ಹಚ್ಚೋದು, ಯಾವ ರೀತಿ ಪೂಜೆ ಮಾಡೋದು ಅಂತ ನಿಮ್ಗೆ ತಿಳ್ಕೊಬೇಕು ಅಂದರೆ ನಾನು ಹೇಳ್ಕೊಡ್ತೀನಿ. ನಿಮಗೆ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ನೋಡಿ, ಅಮ್ಮನವ್ರನ್ನ ನೋಡಿದ್ರೆ ನಿಜ ಖುಷಿನೇ ಆಗೋಯ್ತು. ಅಲ್ಲೂ ಅಷ್ಟೇ ತುಂಬ ಉತ್ಸವ ಮೂರ್ತಿಗೆ ತುಂಬಾ ಅಲಂಕಾರ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಈಚೆಗಡೆ ಎಲ್ಲ ಮಂಜು ಹನಿ ಬೀಳ್ತಾ ಇರೋ ಥರ ವೆದರ್ ಇತ್ತು. ಅದರಲ್ಲಿ ಒಂಥರ ನೆಮ್ಮದಿ ಖುಷಿನೇ ಸಿಕ್ತು. ಎಲ್ಲೋ ಒಂದು ಸ್ವರ್ಗಕ್ಕೆ ಹೋಗಿ ಬಂದಷ್ಟೇ ಖುಷಿ ಆಯಿತು. ಆನಂತರ ಊಟಕ್ಕೆ ಹೋದೆ, ಊಟ ಮಾಡಿಕೊಂಡೆ, ಬಂದು ಬಸ್ ಹತ್ಕೊಂಡು ಮನೆಗೆ ಬರೋಷ್ಟರಲ್ಲಿ 6 ಗಂಟೆ ಆಯಿತು. ಇವತ್ತಿನ ದಿನ ಈ ಥರ ಮೊದಲನೇ ಆಷಾಢ ಶುಕ್ರವಾರದ ದಿನ ನಂದು ಈ ರೀತಿ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.